ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಎಂಜೆ ಪಾತಣ್ಣ ಅವಿರೋಧ ಆಯ್ಕೆ. ಹೌದು, ಪಾವಗಡ ತಾಲೂಕಿನ ಬೈಯನ್ ಹೊಸಕೋಟೆ ಹೋಬಳಿಯ ಜೆ ಅಜ್ಜಮ್ಮನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎಂಜೆ ಪಾತಣ್ಣ ಅವರು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದಿನ ಅಧ್ಯಕ್ಷ ಚೌಡಮ್ಮನವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಮೇಗಲಪಾಳ್ಯ ಗ್ರಾಮದ ಎಂಜೆ ಪಾತಣ್ಣವರು ಮಾತ್ರ ನಾಮಪತ್ರವನ್ನು ಸಲ್ಲಿಸಿದರು. ಬೇರೆ ನಾಮಪತ್ರಗಳು ಸಲ್ಲಿಕೆಯಾಗದ ಕಾರಣ ತಹಶೀಲ್ದಾರ್ ವರದರಾಜರವರು ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸಿ ಎಂಜೆ ಪಾತಣ್ಣವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಅಧಿಕಾರವನ್ನು ವಹಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಪಿಡಿಒ ಮುದ್ದಣ್ಣ, ಜಿಟಿ ರೆಡ್ಡಿ, ಪಾತಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅನಿಲ್ ಯಾದವ್, NK64 ನ್ಯೂಸ್ ಬ್ಯೂರೋ, ಪಾವಗಡ. ನಮ್ಮ ಗ್ರಾಮ ಪಂಚಾಯತಿ ಅಚ್ಚಮ್ಮನಹಳ್ಳಿಯಲ್ಲಿ ನೂತನವಾಗಿ ನಮ್ಮ ಪಾತಣ್ಣವರು ಅವಿರೋಧವಾಗಿ ಅಧ್ಯಕ್ಷರ ಸ್ಥಾನಕ್ಕಾಗಿ ಆಯ್ಕೆ ಆಗಿರ್ತಾರೆ. ಅವರಿಗೆ ವಂದನೆಗಳನ್ನು ತಿಳಿಸ್ತಾ, ಅಥವಾ ಗ್ರಾಮ ಪಂಚಾಯತಿಯ ಯಾವುದೇ ಸರ್ವನ್ಮತ ಆಗಿ ಏನು ಗ್ರಾಮ ನೈರ್ಮಲ್ಯ ಆಗ್ಬೋದು, ಅಥವಾ ಕುಡಿಯುವ ನೀರಿನ ಬಗ್ಗೆ ಆಗ್ಬೋದು, ಅಥವಾ ಸ್ವಚ್ಛತೆ ಬಗ್ಗೆ ಆಗ್ಬೋದು, ಬೀದಿ ದೀಪಗಳ ಬಗ್ಗೆ ಆಗ್ಬೋದು, ಇನ್ನಿತರ ಎಲ್ಲಾ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಅವಿರೋಧವಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಈ ಮೂಲಕವಾಗಿ ತಿಳಿಸ್ತಾ ಇದ್ದೀವಿ. ಟೋಟಲ್ 15 ಜನ ಗ್ರಾಮ ಪಂಚಾಯತಿ ಮೆಂಬರ್ರು, ಅದರಲ್ಲಿ 12 ಜನ ಗೈರು, 3 ಜನ ಗೈರು, 12 ಜನ ಹಾಜರಾಗಿರ್ತಾರೆ. ಅವಿರೋಧವಾಗಿ ಪಾತಣ್ಣ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ. ಈಗ ಒಬ್ಬರೇ ಕಂಟೆಸ್ಟ್ ಮಾಡಿದ್ರೆ ಬೇರೆ ಯಾರಾದ್ರೂ? ನಾನು ಅಧ್ಯಕ್ಷನಾಗಿದ್ದೀನಿ. ಎಲ್ಲ ಸ್ವಚ್ಛತೆ ಅಭಿವೃದ್ಧಿ ಬಗ್ಗೆ ಆದ್ಯತೆಯನ್ನು ಕೊಡ್ತೀವಿ. ಕುಡಿಯೋ ನೀರು ಚೆನ್ನಾಗಿ ಬಿಡ್ತೀವಿ, ಮಾಡಿಸ್ತೀವಿ ಅಂತ ಎಲ್ಲ ಸ್ವಚ್ಛತೆ. 6, 12